ಇದು ಅನ್ಯಾಯ ಆಗುತ್ತೆ ಅಂತ ಮಾತಾಡ್ತಾ ಇರೋದು. ಆಯಿತಾ? ಇಲ್ಲಿ ಏನಾಗಿದೆ, ಈ 3 ಗುಂಪುಗಳಿದೆಯಲ್ಲ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ 3 ಶೆಡ್ಯೂಲ್ ಕಾಸ್ಟ್ ಗ್ರೂಪ್. ಓಕೆ, ಇವರು ಬೇರೆ ಬೇರೆ ಅಲ್ಲ, 101 ಜಾತಿಗಳನ್ನು 3 ಗುಂಪು ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ರು ಅಂದರೆ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ. ಒಳ ಮೀಸಲಾತಿ ಯಾಕೆ ಕೊಡಬೇಕಾಗಿದೆ ಅಂತಂದರೆ, ಈ 101 ಜಾತಿಗಳನ್ನು ಓಪನ್ ಕಾಂಪಿಟಿಷನಲ್ಲಿ ಬಿಟ್ಟರೆ ಕೆಲವು ಪ್ರಬಲವಾದಂಥ ಜಾತಿಗಳು ಈ ಮೀಸಲಾತಿಯನ್ನು ಹೆಚ್ಚು ಪಡ್ಕೊಳ್ಳೋ ಸಾಧ್ಯತೆ ಇದೆ. ಮತ್ತು ಕಳೆದ 60-70 ವರ್ಷದಿಂದ ಆಗಿರ್ತಕ್ಕಂಥ ವ್ಯತ್ಯಾಸ ಕೂಡ ಇದು. ಮತ್ತು ಇದು ಯಾರು ಜಾಸ್ತಿ ಪಡ್ಕೊಂಡಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಪಡ್ಕೊಂಡಿದ್ದಾರೆ ಅನ್ನೋ ಅಂಥ ಒಂದು ಗ್ರಹಿಕೆ ಇದೆಯಲ್ಲ, ಅದು ತಪ್ಪು. ಅದು ತಪ್ಪು. ದಯಮಾಡಿ ಈ ತಪ್ಪು ಗ್ರಹಿಕೆಯನ್ನು ಸಮಾಜದಲ್ಲಿ ಬಿತ್ತಬಾರದು. ಸಹಜ ಕ್ರಿಯೆಯಲ್ಲಿ ತಗೊಂಡಿದ್ದಾರೆ, ಫಸ್ಟ್ ಕಮ್ ಫಸ್ಟ್ ಅಂತಾರಲ್ಲ ಆ ಥರ. ಇವರು ಎಜುಕೇಷನ್ ಫಸ್ಟ್ ತಗೊಂಡ್ರು, ರಿಸರ್ವೇಷನ್ ಬಂದಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ತಗೊಂಡ್ರು. ಉಳಿದವರು ತೆಗೆದುಕೊಳ್ಳಿಕ್ಕಾಗಲಿಲ್ಲ, ಯಾಕೆಂದರೆ ಅವರು ಲೇಟ್ ಎಂಟ್ರಿ. ನೀವು ಹಿಸ್ಟ್ರಿನ ಅಧ್ಯಯನ ಮಾಡಿದ್ರೆ ಇದು ಗೊತ್ತಾಗುತ್ತೆ. ಸೊ ಲೇಟ್ ಎಂಟ್ರಿ ಆಗೋಷ್ಟೊತ್ತಿಗೆ ಕಾಂಪಿಟೇಷನ್ ಡೆವಲಪ್ ಆಗಿತ್ತು, SCಗಳೊಳಗಡೆ ಪೈಪೋಟಿ ಡೆವಲಪ್ ಆಗಿತ್ತು. 90ರ ದಶಕದಲ್ಲಿ ಒಳ ಮೀಸಲಾತಿ ಆಗಬೇಕು ಅಂತ ಹೋರಾಟ ಶುರುವಾಯಿತು. ಸೊ ಈಗ ಅದಕ್ಕೊಂದು ತಾರ್ಕಿಕ ಅಂತ್ಯ ಬಂದಿದೆ. ಒಳ ಮೀಸಲಾತಿ ಕೊಡೋದು ಸರಿ ಅಂತ. ಯಾಕೆ ಅಂತಂದರೆ, ಈ ಎಜುಕೇಷನಲಿ, ಎಕನಾಮಿಕಲಿ, ಸೋಷಿಯಲಿ ಆಲ್ಸೋ ಒಂದಷ್ಟು ಮುಂಚೂಣಿಗೆ ಬಂದಿರತಕ್ಕಂಥ SCಗಳ ಒಳಗಡೆ ಇರ್ತಕ್ಕಂಥ ಸಮುದಾಯಗಳು ಮತ್ತು SC ಪಟ್ಟಿನಲ್ಲಿರ್ತಕ್ಕಂಥ ಸ್ಪೃಶ್ಯ ಸಮುದಾಯಗಳು, ಇವ್ರ ಜೊತೆ ಅಸ್ಪೃಶ್ಯರ ಅನೇಕ ಸಮುದಾಯಗಳು ಕಾಂಪೀಟ್ ಮಾಡೋಕ್ಕಾಗಲ್ಲ. ದೇರ್ ಫೋರ್ ಒಳ ಮೀಸಲಾತಿ ಬೇಕು ಅಂತ ನಾನು ಇದನ್ನು 100% ಒಪ್ಪಿದ್ದೀನಿ. 90ರ ದಶಕದಿಂದ ಇಲ್ಲಿವರೆಗೆ ನಾನು ಒಪ್ಕೊಂಡಿದ್ದೀನಿ, ಈಗಲೂ ಒಪ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಈ ಸ್ಪರ್ಧೆ ಇದೆಯಲ್ಲ, ಸ್ಪರ್ಧೆಗೆ ಒಂದು ಫಿಲಾಸಫಿ ಇದೆ, ಒಂದು ತತ್ವ ಇದೆ. ಕಾಂಪಿಟೀಷನ್ ಶುಡ್ ಬಿ ಬಿಟ್ವೀನ್ ಈಕ್ವಲ್ಸ್. ಸಮಾನರ ನಡುವೆ ಸ್ಪರ್ಧೆ ಇರಬೇಕು. ಅಸಮಾನರ ನಡುವೆ ಸ್ಪರ್ಧೆ ಬಂದರೆ ಅಸಮಾನತೆ ಮುಂದುವರಿಯುತ್ತೆ. ಸೊ ಸಮಾನರ ನಡುವೆ ಸ್ಪರ್ಧೆ ಮಾಡಲಿಕ್ಕೆ, ಸ್ಪರ್ಧೆ ಏರ್ಪಡಿಸ್ಲಿಕ್ಕೆ ಆಯೋಗ ಏನು ಮಾಡಿದೆ ಅಥವಾ ಸರ್ಕಾರ ಏನು ಮಾಡಿದೆ ಅಂತಂದರೆ 3 ಗುಂಪು ಮಾಡಿದೆ. ಮಾದಿಗ ಸಂಬಂಧಿತ ಜಾತಿಗಳು ಮಾದಿಗ ಸಂಬಂಧಿತ ಜಾತಿಗಳ ಒಳಗಡೆ ಪೈಪೋಟಿ ಮಾಡಬೇಕೀಗ. ಅವರು ಹೊಲೆಯರ ಜೊತೆ ಪೈಪೋಟಿ ಮಾಡಬೇಕಾಗಿಲ್ಲ. ಹೊಲೆಯ ಸಂಬಂಧಿತ ಜಾತಿಗಳು ಹೊಲೆಯ ಸಂಬಂಧಿತ ಜಾತಿಗಳೊಳಗಡೆ ಸ್ಪರ್ಧೆ ಮಾಡಬೇಕು, ಮಾದಿಗರ ಜೊತೆ ಫೈಟ್ ಮಾಡೋಂಗಿಲ್ಲ. ಅಟ್ ದಿ ಸೇಮ್ ಟೈಮ್ ಆಯೋಗ ಹೇಳಿರೋದು ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಈ ಸಮುದಾಯಗಳು ಲೆಸ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ. ಈ ಲೆಸ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಜೊತೆಗೆ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸು ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿ ಇದನ್ನು ಮಾಡಿದ್ದಾರೆ. ಇದನ್ನು ನಾನು ಒಪ್ತೀನಿ.